ಸ್ನೇಹಿತರೆಲ್ಲರೂ ನಮಸ್ಕಾರ. ರಾಘವ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ. ICT ಕಾನ್ಸೆಪ್ಟಲ್ಲಿ ವೆರಿ ಇಂಪಾರ್ಟೆಂಟ್ ಒಂದು ಪಾಯಿಂಟು AMD. AMD ಅಂದರೆ ಅಕ್ಯುಮುಲೇಷನ್ ಮ್ಯಾನ್ಯುಪುಲೇಷನ್ ಡಿಸ್ಟ್ರಿಬ್ಯೂಷನ್. ಈ ಅಕ್ಯುಮುಲೇಷನ್ ಮ್ಯಾನ್ಯುಪುಲೇಷನ್ ಡಿಸ್ಟ್ರಿಬ್ಯೂಷನ್ ಯಾವ ಥರ ಆಗುತ್ತೆ ನಾವು ಈ ವಿಡಿಯೋಲಿ ತಿಳ್ಕೊಂಡು ಬರೋಣ. ICT ಕಾನ್ಸೆಪ್ಟಲ್ಲಿ ಒಂದೊಂದು ಪಾಯಿಂಟ್ನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಕಲಿಯೋರು ವಿಡಿಯೋ ನೋಡಿ ಕಲಿಬಹುದು. ಡೀಪಾಗಿ ನಾಲೆಜ್ ಬೇಕು ಅಂದರೆ ನನ್ನ ಒಂದು ಕ್ಲಾಸ್ಗೆ ನೀವು ಆನ್ಲೈನ್ ಕ್ಲಾಸ್ಗೆ ಅಟೆಂಡ್ ಆಗ್ಬೋದು. ಅಕ್ಯುಮುಲೇಷನ್ ಮ್ಯಾನ್ಯುಪುಲೇಷನ್ ಡಿಸ್ಟ್ರಿಬ್ಯೂಷನ್ ICT ಕಾನ್ಸೆಪ್ಟಲ್ಲಿ ಬರುತ್ತೆ. ಅಕ್ಯುಮುಲೇಷನ್ ಮ್ಯಾನ್ಯುಪುಲೇಷನ್ ಡಿಸ್ಟ್ರಿಬ್ಯೂಷನ್ ಜೊತೆಗೇನೆ ಒಂದು ಪವರ್ ಆಫ್ 3 ಸ್ಟ್ರಾಟಜಿ ಬರುತ್ತೆ. ಅದು ಏನು ನೋಡ್ಕೊಂಡು ಬರೋಣ. ಮಾರ್ಕೆಟು ಫಸ್ಟ್ ಅಕ್ಯುಮುಲೇಷನ್ ಫೇಸ್ ಮಾಡಿಕೊಂಡಾಗ ಅಕ್ಯುಮುಲೇಷನ್ ಫೇಸ್ಗೆ ಹೋದಾಗ ಯಾವ ಥರ ಇರುತ್ತೆ. ಮಾರ್ಕೆಟು ಯಾವತ್ತು ಹೈಯರ್ ಹೈ ಹೈಯರ್ ಲೋ ಹೈಯರ್ ಹೈ ಹೈಯರ್ ಲೋ ಹೈಯರ್ ಹೈ ಈ ಥರ ಮಾರ್ಕೆಟು ಹೊರಟಾಗ ಇದನ್ನು ನಾವು ಅಪ್ ಟ್ರೆಂಡ್ ಅಂತ ಕರಿತೀವಿ. ಮಾರ್ಕೆಟು ಈ ಥರ ಮೂವ್ ಆಗಲಿಲ್ಲ ಅಂದರೆ ಮಾರ್ಕೆಟು ಸೈಡ್ ವೇಸ್ಗೆ ಹೋಗ್ಬಿಡುತ್ತೆ. ಸೈಡ್ ವೇಸಲ್ಲಿ ಜಾಸ್ತಿ ಮೇಲ್ಗಡೆನೂ ಹೋಗಲ್ಲ ಕೆಳಗಡೆನೂ ಹೋಗಲ್ಲ, ಒಂದು ರೇಂಜಲ್ಲಿ ಮಾರ್ಕೆಟು ಈ ಥರ ಇರುತ್ತೆ, ಅಂದರೆ ಟ್ರೇಡ್ ಮಾಡ್ತಾ ಇರುತ್ತೆ. ಈ ಥರ ಇದ್ದಾಗ ಕೆಳಗಡೆನೂ ಸ್ಟಾಪ್ ಲಾಸ್ ಇರುತ್ತೆ, ಮೇಲ್ಗಡೆನೂ ಸ್ಟಾಪ್ ಲಾಸ್ ಅವೈಲೇಬಲ್ ಇರುತ್ತೆ. ಈ ಸೈಡ್ ವೇಸ್ ಮಾರ್ಕೆಟ್ಗೆ ನಾವು ಅಕ್ಯುಮುಲೇಷನ್ ಅಂತ ಕರಿತೀವಿ. ಮಾರ್ಕೆಟ್ ಏನು ಮಾಡುತ್ತೆ, ಅಕ್ಯುಮುಲೇಟ್ ಮಾಡಿಕೊಂಡು ಮಾರ್ಕೆಟು ಮ್ಯಾನ್ಯುಪುಲೇಟ್ ಮಾಡಿ ಅದಾದ ನಂತರ ಮೇಲ್ಗಡೆ ಡಿಸ್ಟ್ರಿಬ್ಯೂಷನ್ ಕೊಡುತ್ತೆ. ಫಸ್ಟ್ ಅಕ್ಯುಮುಲೇಷನ್ ಅಂದರೆ ಸೈಡ್ ವೇಸ್. ಈ ಸೈಡ್ ವೇಸ್ ಮಾರ್ಕೆಟ್ ಆದಮೇಲೆ ಮಾರ್ಕೆಟು ಮ್ಯಾನ್ಯುಪುಲೇಟ್ ಮಾಡುತ್ತೆ. ತುಂಬ ಜನ ಈ ಲೋ ಬ್ರೇಕ್ ಆಗಿದೆ ಅಥವಾ ಸಪೋರ್ಟ್ ಬ್ರೇಕ್ ಆಗಿದೆ ಅಂತ ತುಂಬ ಜನ ಏನು ಮಾಡ್ತಾರೆ, ಇಲ್ಲಿ ಸೆಲ್ ಮಾಡ್ತಾರೆ. ಬಟ್ ಮಾರ್ಕೆಟ್ ಏನು ಮಾಡುತ್ತೆ, ಮ್ಯಾನ್ಯುಪುಲೇಟ್ ಮಾಡಿ ಟ್ರ್ಯಾಪ್ ಮಾಡಿ ಜನರನ್ನು ಇಲ್ಲಿಂದ ಮೇಲ್ಗಡೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾನೆ. ಇದು ಯಾವ ಥರ ಐಡೆಂಟಿಫೈ ಮಾಡೋದು, ಎಲ್ಲಿಂದ ಮಾರ್ಕೆಟ್ ಹೋಗುತ್ತೆ ಎಕ್ಸಾಕ್ಟ್ ಆಗಿ, ಇದನ್ನು ನಾವು ನೀಟಾಗಿ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ಜಸ್ಟ್ ಬೇಸಿಕ್ ಯಾವ ಥರ ಫಾರ್ಮ್ ಆಗುತ್ತೆ AMD ಅಂತ ಹೇಳ್ತಾ ಇದ್ದೀನಿ. ಅಕ್ಯುಮುಲೇಷನ್ ಫೇಸ್ ಅಂದರೆ ಸೈಡ್ ವೇಸು, ಕೆಳಗಡೆ ಹೋಗೋದು ಮ್ಯಾನ್ಯುಪುಲೇಷನ್ನು, ಮೇಲ್ಗಡೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾನೆ. ಚಾರ್ಟಲ್ಲಿ ನೋಡಬೇಕಾದ್ರೆ ಚಾರ್ಟಲ್ಲಿ ನಮಗೆ ಇಲ್ಲಿ ಒಂದು ಅಕ್ಯುಮುಲೇಷನ್ ಫೇಸು ಆಗಿದೆ. ಅದಾದ ಮೇಲೆ ಮಾರ್ಕೆಟ್ ಏನು ಮಾಡಿದೆ, ಕೆಳಗಡೆ ಒಂದು ಸ್ಟ್ರಾಂಗ್ ಆಗಿ ವಿಕ್ನ ಫಾರ್ಮ್ ಮಾಡಿದೆ. ಇಲ್ಲಿರೋ ಕೆಳಗಡೆ ಯಾರೆಲ್ಲ ಇಲ್ಲಿಂದ ಬೈ ಮಾಡಿರ್ತಾರೆ ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಟಿರ್ತಾರೆ, ಮಾರ್ಕೆಟ್ ಮೇಲ್ಗಡೆ ಹೋಗೋ ಥರ ಮಾಡಿ ಮಾರ್ಕೆಟು ಕೆಳಗಡೆ ಇರೋ ಸ್ಟಾಪ್ ಲಾಸಸ್ನ ಹಂಟ್ ಮಾಡಿ ಮಾರ್ಕೆಟು ಮೇಲ್ಗಡೆ ಡಿಸ್ಟ್ರಿಬ್ಯೂಷನ್ ಮಾಡಿದೆ. ಫಸ್ಟ್ ಮಾರ್ಕೆಟು ಅಕ್ಯುಮುಲೇಷನ್ ಫೇಸಲ್ಲಿತ್ತು, ಕೆಳಗಡೆ ಮ್ಯಾನ್ಯುಪುಲೇಟ್ ಆಯಿತು, ಮೇಲ್ಗಡೆ ಡಿಸ್ಟ್ರಿಬ್ಯೂಷನ್ ಆಯಿತು. ಇದನ್ನು ನಾವು AMD ಅಂತ ಕರಿತೀವಿ, ಅಕ್ಯುಮುಲೇಷನ್ ಮ್ಯಾನ್ಯುಪುಲೇಷನ್ ಡಿಸ್ಟ್ರಿಬ್ಯೂಷನ್. ಮತ್ತೆ ಬೇರೆ ಎಕ್ಸಾಂಪಲ್ ನಾವು ನೋಡೋದಾದರೆ ಇಲ್ಲಿ ಕೂಡ ನೋಡ್ಬೋದು, ಮಾರ್ಕೆಟು ಇಲ್ಲಿಂದ ಒಂದು ರೇಂಜಲ್ಲಿತ್ತು. ಇಷ್ಟು ಫಸ್ಟ್ ಮಾರ್ಕೆಟು ಅಕ್ಯುಮುಲೇಷನ್ ಮಾಡಿಕೊಂಡ ಅಂದರೆ ಸೈಡ್ ವೇಸಲ್ಲಿದ್ದ, ಮಾರ್ಕೆಟ್ ಕೆಳಗಡೆ ಬ್ರೇಕ್ ಮಾಡಿ ಮ್ಯಾನ್ಯುಪುಲೇಟ್ ಮಾಡ್ದ. ಮ್ಯಾನ್ಯುಪುಲೇಟ್ ಆದ ಮೇಲೆ ಮಾರ್ಕೆಟು ಇಲ್ಲಿಂದ ಮೇಲ್ಗಡೆ ಡಿಸ್ಟ್ರಿಬ್ಯೂಷನ್ನ ಮಾಡಿದ್ದಾನೆ. ಇಲ್ಲಿ ನಮಗೆ ಇನ್ಸ್ಟಿಟ್ಯೂಷನ್ ಬೈಯಿಂಗ್ ಝೋನ್ ಇದೆ. ಇದು ಇನ್ಸ್ಟಿಟ್ಯೂಷನ್ ಬೈಯಿಂಗ್ ಝೋನ್ ಇದೆ ನಮ್ಮದು. ಇಲ್ಲಿ ಈ ಇನ್ಸ್ಟಿಟ್ಯೂಷನ್ ಬೈಯಿಂಗ್ ಝೋನಿಂದ ಮಾರ್ಕೆಟು ಮೇಲ್ಗಡೆ ಹೋಗಿದ್ದಾನೆ. ಇದನ್ನು ಐಡೆಂಟಿಫೈ ಮಾಡೋದು ಯಾವ ಥರ, ಮೇಲ್ಗಡೆ ಅಥವಾ ಸೈಡ್ ವೈಸ್ ಮಾರ್ಕೆಟ್ ಇದ್ದರೆ ಮ್ಯಾನ್ಯುಪುಲೇಟ್ ಯಾವ ಕಡೆ ಆಗುತ್ತೆ, ಡಿಸ್ಟ್ರಿಬ್ಯೂಷನ್ ಯಾವ ಕಡೆ ಆಗುತ್ತೆ, ಡೀಪಾಗಿ ನಾವು ಕ್ಲಾಸಲ್ಲಿ ಹೇಳಿ ಕೊಡ್ತೀವಿ. ಜಸ್ಟ್ ಬೇಸಿಕ್ಕು ನಿಮಗೆ ನಾನು ಹೇಳ್ತಾ ಇದ್ದೀನಿ. ಇದ್ರ ಜೊತೆಗೇನೆ ಅಕ್ಯುಮುಲೇಷನ್ ಮ್ಯಾನ್ಯುಪುಲೇಷನ್ ಡಿಸ್ಟ್ರಿಬ್ಯೂಷನ್
ಇದ್ರ ಜೊತೆಗೇನೆ ಒಂದು ಪವರ್ ಆಫ್ 3 ಸ್ಟ್ರಾಟಜಿ ಬರುತ್ತೆ. ಈ ಪವರ್ ಆಫ್ 3 ಸ್ಟ್ರಾಟಜಿ, ಪವರ್ ಆಫ್ 3 ಅಂದರೆ 3 ಪಾಯಿಂಟ್ಸ್, ಒಂದು ಅಕ್ಯುಮುಲೇಷನು, ಮ್ಯಾನಿಪುಲೇಷನ್ನು, ಡಿಸ್ಟ್ರಿಬ್ಯೂಷನ್. ಸೊ 3 ಪಾಯಿಂಟ್ಸ್ ಅದರಲ್ಲಿ ಇರುತ್ತೆ. ಸೊ ಈ ಪವರ್ ಆಫ್ 3 ಯಾವ ಥರ ವರ್ಕ್ ಆಗುತ್ತೆ ನಾವು ನೋಡೋಣ. ಸೊ ಫಸ್ಟ್ ಮಾರ್ಕೆಟು ಸೈಡ್ ವೇಸ್ ಅಲ್ಲಿದ್ದಾಗ ಮಾರ್ಕೆಟು ಇಲ್ಲೆಲ್ಲೋ ಓಪನ್ ಆಗಿ ಮಾರ್ಕೆಟು ಅಕ್ಯುಮುಲೇಟ್ ಮಾಡಿಕೊಂಡು ಕೆಳಗಡೆ ಮ್ಯಾನ್ಯುಪ್ಯುಲೇಟ್ ಮಾಡಿ ಮಾರ್ಕೆಟು ಮೇಲ್ಗಡೆ ಹೋಗುತ್ತೆ. ಅಂದರೆ ಯಾವುದಾದ್ರೂ ಟೈಮ್ ಫ್ರೇಮ್ ಕ್ಯಾಂಡಲ್ ತೊಗೋಬೋದು ನೀವು. 4 ಅವರ್ ಅಥವಾ 1 ಡೇ ಕ್ಯಾಂಡಲ್ನ ನೀವು ನೋಡ್ತಾ ಇದ್ದರೆ, ಸೊ ಇದರಲ್ಲಿ ಫಸ್ಟ್ ಮಾರ್ಕೆಟು ಇಲ್ಲೆಲ್ಲೋ ಓಪನ್ ಆಗಿರುತ್ತೆ. ಸಪೋಸ್ ಮಾರ್ಕೆಟು ಇಲ್ಲಿ ಲೋ ಅಲ್ಲಿ ಓಪನ್ ಆಯಿತು ಅಂತ ಇಟ್ಕೊಳ್ಳಿ. ಇಲ್ಲಿ ಲೋ ಅಲ್ಲಿ ಓಪನ್ ಆಯಿತು, ಮಾರ್ಕೆಟು ಮೇಲ್ಗಡೆ ಹೋಯ್ತು, ಕೆಳಗಡೆ ಬಂತು, ಅಕ್ಯುಮುಲೇಟ್ ಮಾಡ್ತು. ಸೊ ಮಾರ್ಕೆಟ್ ಏನು ಮಾಡ್ತು, ಓಪನ್ ಆಗಿ 1 ಡೇ ಟೈಮ್ ಫ್ರೇಮ್ ಕ್ಯಾಂಡಲ್ ಓಪನ್ ಆಗಿ, ಇದನ್ನು ನೀವು 4 ಅವರಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಸೊ ಕ್ಯಾಂಡಲ್ ಓಪನ್ ಆಗಿ ಮಾರ್ಕೆಟು ಅಕ್ಯುಮುಲೇಟ್ ಮಾಡಿಕೊಂಡು ಮಾರ್ಕೆಟು ಇಲ್ಲಿ ಲೋ ಮಾಡ್ತು, ಅಂದರೆ ಇಲ್ಲಿಂದ ಮ್ಯಾನಿಪುಲೇಟ್ ಮಾಡ್ತು, ಇಲ್ಲಿ ಕನ್ಫರ್ಮೇಷನ್ ತೊಗೊಂಡು ನಾವು ಬೈ ಮಾಡಿದ್ರೆ ಇಲ್ಲಿಂದ ಮಾರ್ಕೆಟು ಮೇಲ್ಗಡೆ ಡಿಸ್ಟ್ರಿಬ್ಯೂಷನ್ನ ನಮಗೆ ಕೊಡುತ್ತೆ. ಸೊ ಈ ಕಾನ್ಸೆಪ್ಟು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಅಕ್ಯುಮುಲೇಷನ್, ಮ್ಯಾನಿಪುಲೇಷನ್, ಡಿಸ್ಟ್ರಿಬ್ಯೂಷನ್. ಸೊ ಅಪ್ ಸೈಡ್, ಅಪ್ ಟ್ರೆಂಡಲ್ಲಿದ್ದರೆ ಮಾರ್ಕೆಟು ಈ ಥರ ಸೈಡ್ ವೇಸ್ ಮಾಡಿ ಕೆಳಗಡೆ ಮ್ಯಾನಿಪುಲೇಟ್ ಮಾಡಿ ಮೇಲ್ಗಡೆ ಡಿಸ್ಟ್ರಿಬ್ಯೂಷನ್ನ ಕೊಡ್ತಾನೆ. ಓಕೆನಾ? ಸೊ ಡೌನ್ ಟ್ರೆಂಡ್ ಇದ್ದರೆ ಮಾರ್ಕೆಟು ಅಕ್ಯುಮುಲೇಟ್ ಮಾಡಿಕೊಂಡು ಮೇಲ್ಗಡೆ ಮ್ಯಾನಿಪುಲೇಟ್ ಮಾಡಿ ಕೆಳಗಡೆ ಡಿಸ್ಟ್ರಿಬ್ಯೂಷನ್ನ ಕೊಡ್ತಾನೆ. ಸೊ ಇಷ್ಟು ಬೇಸಿಕ್ ಕಾನ್ಸೆಪ್ಟು ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಸೊ ಡೌನ್ ಟ್ರೆಂಡ್ ಇದ್ದರೆ ಅಕ್ಯುಮುಲೇಟ್ ಮಾಡಿಕೊಂಡು ಮೇಲ್ಗಡೆ ಮ್ಯಾನಿಪುಲೇಟ್ ಮಾಡಿ ಕೆಳಗಡೆ ಡಿಸ್ಟ್ರಿಬ್ಯೂಷನ್ನ ಮಾಡ್ತಾನೆ. ಇದನ್ನು ನಾವು AMD, ಅಕ್ಯುಮುಲೇಷನ್, ಮ್ಯಾನಿಪುಲೇಷನ್, ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಸೊ ಚಾರ್ಟಲ್ಲಿ ಕೂಡ ನಾವು ನೋಡಿದ್ವಿ. ಸೊ ತುಂಬ ಎಕ್ಸಾಂಪಲ್ಗಳು ನಮಗೆ ಚಾರ್ಟಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ಇಲ್ಲಿ ಕೂಡ ನೋಡ್ಬೋದು. ಸೊ ಇಲ್ಲಿ ಮಾರ್ಕೆಟು ಇಲ್ಲಿಂದ ಇಲ್ಲಿ ತನಕ ಸೈಡ್ ವೇಸ್ ಇತ್ತು, ಅಂದರೆ ಅಕ್ಯುಮುಲೇಷನ್ ಫೇಸಲ್ಲಿತ್ತು. ಸೊ ಮಾರ್ಕೆಟು ಕೆಳಗಡೆ ಮ್ಯಾನಿಪುಲೇಟ್ ಮಾಡಿ ಇಲ್ಲಿ ಇನ್ಸ್ಟಿಟ್ಯೂಷನ್ ಬೈಯಿಂಗ್ ಝೋನ್ ಇದೆ, ಎಕ್ಸಾಕ್ಟಾಗಿ ಆ ಬೈಯಿಂಗ್ ಝೋನ್ಗೆ ಬಂದು ಮಾರ್ಕೆಟು ಇಲ್ಲಿಂದ ಮೇಲ್ಗಡೆ ಡಿಸ್ಟ್ರಿಬ್ಯೂಷನ್ನ ಮಾಡಿದ್ದಾನೆ. ಸೊ ಈ ಥರ AMD ವರ್ಕ್ ಆಗುತ್ತೆ. ಸೊ ಡೀಪಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ಸೊ ಜಾಯಿನ್ ಆಗಬಹುದು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ. ICT ಕಾನ್ಸೆಪ್ಟು, ಸ್ಮಾರ್ಟ್ ಮನಿ ಕಾನ್ಸೆಪ್ಟು ಕಲಿಯೋರು. ಅಕ್ಯುಮುಲೇಷನ್, ಮ್ಯಾನಿಪುಲೇಷನ್, ಡಿಸ್ಟ್ರಿಬ್ಯೂಷನ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಸೊ ಅದ್ರ ಜೊತೆಗೇ ಪವರ್ ಆಫ್ 3 ಸ್ಟ್ರಾಟಜಿ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟ್ರಾಟಜಿ ಇದೆ ಅದು. ಸೊ ಹೋಪ್ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಇರಿ. ಥ್ಯಾಂಕ್ ಯು.